ಇಡೀ ರಾಜ್ಯವೇ ಒಂದು ರೀತಿ ತಲೆ ತಗ್ಗಿಸುವಂತಹ ಒಂದು ಘಟನೆ ಈ ಹಂಪಿ ಸುತ್ತಮುತ್ತ ನಡೆದು ಹೋಗಿತ್ತು. ನಿನ್ನೆ ನಡೆದಂತಹ ದುರ್ಘಟನೆ ಪಾಪ ಅವರು ಅಲ್ಲೆಲ್ಲ ವೀಕ್ಷಣೆಗೆ ಅಂತ ಪ್ರವಾಸಿಗರು ಬಂದಿದ್ದರೆ ಆ ಇಬ್ಬರು ಮಹಿಳೆಯರ ಮೇಲೆ ಎರಗಿದ್ರು ಕೀಚಕರು. ಹಂಪಿ ಸುತ್ತಮುತ್ತ ಈ ಕೀಚಕರ ಮಾಫಿಯಾ ಅಂತಕ್ಕಂಥದ್ದು ಜಾಸ್ತಿ ಆಗ್ತಿದೆ ಅನ್ನೋದನ್ನು ಕೇಳ್ಪಟ್ಟಿದ್ದು ಎಲ್ಲರೂ ಕೂಡ ಹೇಳ್ತಾ ಇದ್ರು. ನಕ್ಷತ್ರ ವೀಕ್ಷಣೆಗೆ ಅಂತ ಹೋದವರಿಗೆ ಈ ಪಾಪಿಗಳು ನರಕ ದರ್ಶನವನ್ನು ಮಾಡಿಸ್ಬಿಟ್ಟಿದ್ರು. ಅದೇನೋ ಪೆಟ್ರೋಲ್ ಇದೆಯಾ ಸಿಗುತ್ತಾ ಅಂತ ಕೇಳೋದಕ್ಕೆ ಹೋಗಿ ಅವ್ರಿಗೆ ಹಿಂಸೆ ಕೊಟ್ಟು ವಿದೇಶಿ ಮಹಿಳೆ ಸೇರಿದಂತೆ ಇಬ್ಬರ ಮೇಲೆ ಅತ್ಯಾಚಾರವನ್ನು ಕೂಡ ಈ ಪಾಪಿಗಳು ಎಸಗಿದ್ರು. ಈ ದುಷ್ಕೃತ್ಯದಲ್ಲಿ ಪಾಲ್ಗೊಂಡಿದ್ದು 3 ಜನ ಒಟ್ಟು ದುಷ್ಕರ್ಮಿಗಳು. ಅದರಲ್ಲಿ ಇಬ್ಬರನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು, ಮತ್ತೊಬ್ಬನನ್ನು ಅರೆಸ್ಟ್ ಮಾಡಬೇಕಾಗಿತ್ತು. ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಕೊನೆಗೂ ಕೂಡ ಈ 3ನೇ ಆರೋಪಿ ತಮಿಳುನಾಡಿನಲ್ಲಿ ಈಗ ಅರೆಸ್ಟ್ ಆಗಿದ್ದಾನೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನೋಡೋಣ ಬನ್ನಿ. ಹಂಪಿ ಸುತ್ತಮುತ್ತ ಕೀಚಕರ ಮಾಫಿಯಾ, ನಕ್ಷತ್ರ ವೀಕ್ಷಣೆಗೆ ಹೋದವರಿಗೆ ನರಕ ದರ್ಶನ, ನಿರ್ಜನ ಪ್ರದೇಶದಲ್ಲಿ ರಕ್ತ ಪಿಶಾಚಿಗಳ ಅಟ್ಟಹಾಸ. ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಬಳಿ ನಡೆದಿರೋ ಗ್ಯಾಂಗ್ ರೇಪ್ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿಬೀಳಿಸಿದೆ. ನಕ್ಷತ್ರ ವೀಕ್ಷಣೆಗೆ ಹೋದವರಿಗೆ ನರಕ ದರ್ಶನ ಆಗಿದೆ. ಓರ್ವ ವಿದೇಶಿ ಮಹಿಳೆ ಮತ್ತು ಹೋಮ್ ಸ್ಟೇ ಮಾಲೀಕೆ ಮೇಲೆ ರಕ್ತ ಪಿಶಾಚಿಗಳು ಗ್ಯಾಂಗ್ ರೇಪ್ ನಡೆಸಿದ್ದಾರೆ. ಇನ್ನೊಂದೆಡೆ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಒರಿಸ್ಸಾ ಪ್ರವಾಸಿಗ ಬಾರದ ಲೋಕಕ್ಕೆ ಹೋಗಿದ್ದಾನೆ. ಪ್ರಕರಣ ಸಂಬಂಧ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇನ್ನು ದೇಶ ವಿದೇಶಗಳ ಪ್ರವಾಸಿಗರ ಜೀವದ ಜೊತೆ ರೆಸಾರ್ಟ್ ಹೋಮ್ ಸ್ಟೇ ಮಾಲೀಕರು ಚೆಲ್ಲಾಟವಾಡಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸಾಣಾಪುರ ಸುತ್ತಲಿನ ಪ್ರದೇಶದಲ್ಲಿ ಚಿರತೆ, ಕರಡಿ ಇದ್ದು ರಾತ್ರಿ ವೇಳೆ ಸುತ್ತಾಡಲು ಸ್ಥಳೀಯರೇ ಹೆದರುತ್ತಾರೆ. ಮೊಬೈಲ್ ನೆಟ್ವರ್ಕ್ ಕೂಡ ಸಿಗಲ್ಲ. ಅಂಥದ್ರಲ್ಲಿ ರೆಸಾರ್ಟ್ ಹಾಗೂ ಹೋಮ್ ಸ್ಟೇ ಮಾಲೀಕರು ವಿದೇಶಿ ಪ್ರವಾಸಿಗರನ್ನ ವಾಕಿಂಗ್ ಮಾಡೋಕೆ ರಸ್ತೆಗೆ ಕರೆದುಕೊಂಡು ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆ ಮೂಡಿದೆ. ಸದ್ಯ ಬಂಧಿತ ಆರೋಪಿಗಳನ್ನ ಕರೆದೊಯ್ದು ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ರಾತ್ರಿ ಊಟದ ನಂತರ ರಾತ್ರಿ ನಕ್ಷತ್ರ ವೀಕ್ಷಣೆಗೆ ತುಂಗಭದ್ರಾ ಎಡದಂಡೆ ನಾಲೆ ಬಳಿ ವಿದೇಶಿ ಪ್ರವಾಸಿಗರು ಹೋಗಿದ್ರು. ಈ ವೇಳೆ ಇಸ್ರೇಲ್ ಮಹಿಳೆ ಸೇರಿ ಇಬ್ಬರ ಮೇಲೆ ಅತ್ಯಾಚಾರ ನಡೆದಿದೆ. ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಅಂದ್ರು. ಇವರು 3 ಜನ ಅತ್ಯಾಚಾರ ಮತ್ತು ಈ ರೀತಿ ನಡ್ಕೊಂಡಿದ್ರು. 8ನೇ ತಾರೀಕು ಅವರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಮಲ್ಲೇಶ್ ಅಂತಕ್ಕಂಥವನು, ಇನ್ನೊಬ್ಬ ಚೇತನ ಸಾಯಿತಂ ಅಂತಕ್ಕಂಥವನು, 3ನೇವನು ಸಿಕ್ಕಿಲ್ಲ. ಅವ್ರನ್ನ ಹುಡುಕ್ತಾ ಇದ್ದಾರೆ. ಅವ್ರನ್ನ ಟ್ರ್ಯಾಕ್ ಮಾಡಿ ಅವರ ಲೊಕೇಶನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಅವರನ್ನು ಸದ್ಯದಲ್ಲೇ ಅರೆಸ್ಟ್ ಮಾಡ್ತಾರೆ. ಮುಂದಿನ ತನಿಖೆ ಭಾಳ ತೀವ್ರವಾಗಿ ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿಗೆ SP ಅವರು, ಆ ಭಾಗದ IG ಅವರು, ಅವ್ರನ್ನೆಲ್ಲ ಕಳಿಸಿದ್ದೇವೆ. ಅವರೆಲ್ಲ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಎಲ್ಲೆಲ್ಲಿ ಟೂರಿಸ್ಟ್ ಬರ್ತಾರೆ ಅಂಥ ಕಡೆ ಹೆಚ್ಚು ಪೊಲೀಸ್ಗಳನ್ನು ಡಿಪ್ಲಾಯ್ ಮಾಡೋದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ಯಾಕೆಂದರೆ ಇದು ಇಂಥ ಘಟನೆಗಳಾಗಬಾರ್ದು, ಮರುಕಳಿಸಬಾರ್ದು. ಸರ್, ಇದು ಈಗಾಗಲೇ ಮಾಹಿತಿ ತೊಗೊಂಡಿದ್ದೀನಿ. ನಮ್ಮ ಏನು ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ. ಅವರು ರಾತ್ರಿ ಬಂದಿದ್ದು ನಿಜವಾಗಲೂ ಒಂದು 3 ನಿಜವಾಗಲೂ ಈ ಕೃತ್ಯ ಆಗಬಾರ್ದಾಗಿತ್ತು. ನಿಜವಾಗಲೂ ಭಾಳ ನಮಗೂ ನೋವು ಅನಿಸುತ್ತೆ. ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಿನ್ನೆ ಆದ ತಕ್ಷಣವೇ ಮಾತಾಡಿದ್ದೀನಿ. 3 ಸಿಕ್ಕಿದರೆ 3 ಅರೆಸ್ಟ್ ಮಾಡಿದರೆ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಇನ್ನು ಮುಂದಿನ ದಿನಮಾನದಾಗ ಇನ್ನು ಪೊಲೀಸರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸನೂ ಈಗಾಗಲೇ ಮಾಡಿದ್ದೀವಿ. SP ಅವರಿಗೆ ಅದನ್ನು ಪೂರ್ಣ ಅಲ್ಲಿ ಒಂದಿಷ್ಟು ಪೊಲೀಸ್ ತಂಡವನ್ನು ಜಾಸ್ತಿ ಹಾಕಿ ಈ ರೀತಿ ಯಾವುದೂ ಆಗಬಾರ್ದು ಅನ್ನೋದಕ್ಕೆ ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ದುಷ್ಕೃತ್ಯವನ್ನ ಶಾಸಕ ಜನಾರ್ದನ ರೆಡ್ಡಿ ಖಂಡಿಸಿದ್ದಾರೆ. ಇದು ಅತ್ಯಂತ ಹೀನ ಕೃತ್ಯ. ನಾನು ಸಚಿವನಾಗಿದ್ದಾಗ ಹಂಪಿಯಲ್ಲಿ ಪೊಲೀಸ್ ಸಬ್ ಡಿವಿಷನ್ ಆರಂಭಿಸಿದ್ದೆ. ಹಂಪಿ ಆನೆಗೊಂದಿ ಭಾಗದಲ್ಲಿ ನಿರಂತರ ಪೊಲೀಸರು ಗಸ್ತು ತಿರುಗುತ್ತಿದ್ರು. ದೇಶ ವಿದೇಶಿ ಪ್ರವಾಸಿಗರ ರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ನಂತರ ಬಂದ ಸರ್ಕಾರ ಆ ಪೊಲೀಸ್ ಸಬ್ ಡಿವಿಷನ್ ಸ್ಥಗಿತಗೊಳಿಸಿದೆ ಅಂತ ಸರ್ಕಾರದ ವಿರುದ್ಧ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಹಿಂದೆ ಕಲ್ಪಿಸಲಾಗಿದ್ದ ಪೊಲೀಸ್ ಸಬ್ ಡಿವಿಷನ್ ಹಂಪಿಯಲ್ಲಿ ಪುನಃ ಆರಂಭಿಸಿ ಪ್ರವಾಸಿಗರ ಸುರಕ್ಷತೆ ಕಾಪಾಡುವಲ್ಲಿ ಸರ್ಕಾರ ಗಮನ ಹರಿಸಬೇಕಿದೆ ಅಂತ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಪ್ರವಾಸಿಗರನ್ನ ಅತಿಥಿ ದೇವೋಭವ ಅಂತ ನೋಡುವ ಪ್ರದೇಶದಲ್ಲಿ 3 ಕೀಚಕರು ಅಟ್ಟಹಾಸ ಮೆರೆದಿದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣಾತಿ ಕಠಿಣ ಕ್ರಮ ಆಗಲೇಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.